ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ದಿನ ನಮ್ಮ ರೆಸಿಪಿಯಲ್ಲಿ ರಾಗಿ ಲಡ್ಡು ಕೇವಲ 10 ನಿಮಿಷದಲ್ಲಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಟೇಸ್ಟಿಯಾಗಿ ಈ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಬೆಳೆಯೋ ಮಕ್ಕಳಿಗೆ ಪ್ರತಿದಿನ ಒಂದು ಕೊಟ್ಟರೆ ತುಂಬಾ ಒಳ್ಳೆಯದು. ರಾಗಿ ಮತ್ತು ಬೆಲ್ಲವನ್ನು ಹಾಕಿ ಮಾಡಿರೋದ್ರಿಂದ ಶುಗರ್ ಪೇಷಂಟ್ಗಳು ಸಹ ಯಾವುದೇ ಭಯ ಇಲ್ದಿರ ಈ ಸ್ವೀಟ್ ರೆಸಿಪಿನ ತಿನ್ಬೋದು. ಸೊ ಹಾಗಿದ್ರೆ ಈ ಟೇಸ್ಟಿಯಾದ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ಇವತ್ತಿನ ದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ಈಗ ನೋಡಿ, ಈ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲವನ್ನು ಹಾಕಿ 1/4 ಕಪ್ಪಷ್ಟು ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಯಾವುದೇ ರೀತಿಯ ಪಾಕದ ಅವಶ್ಯಕತೆ ನಮಗಿಲ್ಲಿ ಬೇಕಾಗಿಲ್ಲ. ನಮಗೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು. ಈಗ ನೋಡಿ, ನಾನು ನಿಮಗೆ ತೋರಿಸ್ತಿದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಬೆಲ್ಲದ ನೀರನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಈಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ರವೆ, ಮೀಡಿಯಮ್ ಸೈಜ್ ರವೆ ಇದು. ಈಗ ರವೆಯನ್ನು ಸೇರಿಸ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ರವೆಯನ್ನು ಹುರ್ಕೊಳ್ಳೋಣ. ಈ ರೀತಿಯಾಗಿ ರವೆ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈಗ ಇದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೋಬೇಕು. ಯಾವ ಕಪ್ಪಲ್ಲಿ ನಾವು ಬೆಲ್ಲವನ್ನು ತೆಗೆದುಕೊಂಡಿದ್ದೀವಿ ಅದೇ ಕಪ್ಪಲ್ಲಿ ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ಬೆಲ್ಲ ಮತ್ತು ರಾಗಿ ಹಿಟ್ಟು ಈಕ್ವಲ್ ಆಗಿ ತೆಗೆದುಕೋಬೇಕು. ನೋಡಿ, ಈ ಕಪ್ಪಲ್ಲೇ ನಾನು 1 ಕಪ್ಪಷ್ಟು ಬೆಲ್ಲ ತೆಗೆದುಕೊಂಡಿದ್ದು. ಈಗ ಇದೇ ಕಪ್ಪಲ್ಲಿ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈಗ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಈ ರಾಗಿ ಹಿಟ್ಟಿನ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ನೋಡಿ, ರಾಗಿ ಹಿಟ್ಟು ಕಲ್ಲರು ಈ ರೀತಿ ಬದಲಾಗ್ತಾ ಬರುತ್ತೆ. ಆಗ ನಮಗೆ ರಾಗಿ ಹಿಟ್ಟು ಮತ್ತು ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಅಂತ ಅರ್ಥ ಆಗುತ್ತೆ. ಒಳ್ಳೆ ಘಮ ಬರಲಿಕ್ಕೂ ಸಹ ಶುರುವಾಗುತ್ತೆ, ಯಾಕಂದರೆ ತುಪ್ಪದಲ್ಲಿ ಹುರಿತಿದ್ದೀವಲ್ಲ ಹಾಗಾಗಿ. ಈಗ ಈ ರೀತಿ ರಾಗಿ ಹಿಟ್ಟಿನ ಕಲ್ಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈಗ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಲ್ಲದ ನೀರು, ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಬೆಲ್ಲದ ನೀರನ್ನು ಸೇರಿಸ್ಕೊಂಡ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಕಲಿಸ್ತಾ ಇರ್ರಿ. ಯಾಕಂದರೆ ಗಂಟು ಆಗುತ್ತಲ್ವ, ರಾಗಿ ಹಿಟ್ಟು ಗಂಟು ಆಗೋಕ್ಕೆ ಬಿಡದಿರ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ತಾ ಇರ್ರಿ. ಅದು ಪ್ಯಾನಿಗೆ ಒಂದು ಚೂರು ಅಂಟ್ಕೊಳ್ದಿರ ಬರುತ್ತೆ, ನೋಡ್ತಾ ಇರಿ. ಈಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಸ್ಟಾರ್ಟಿಂಗಲ್ಲಿ 1 ಟೇಬಲ್ ಸ್ಪೂನ್ ಹಾಕಿದ್ದೀವಿ, ಈಗ 1 ಟೇಬಲ್ ಸ್ಪೂನ್ ಹಾಕ್ತಿದ್ದೀವಿ. ಹಾಗೆ ಒಳ್ಳೆ ಘಮ ಬರಲಿಕ್ಕೆ 1 ಸ್ಪೂನ್ ಏಲಕ್ಕಿ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೇವಲ 3 ಪದಾರ್ಥಗಳು ಇದ್ದರೆ ಸಾಕು. ಮಕ್ಕಳು ಸ್ವೀಟ್ ಕೇಳಿದಾಗೂ ಸಹ ಮಾಡಿಕೊಡ್ಬೋದು. ನಾನು ಹೇಳಿದಾಗೆ ಬೆಳೆಯೋ ಮಕ್ಕಳಿಗೆ ತುಂಬ ಅಂದ್ರೇ ತುಂಬ ಒಳ್ಳೆಯದು. ಪ್ರತಿದಿನ ಒಂದು ಲಡ್ಡು ತಿನ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಮನಿಸ್ತಾ ಇದ್ದೀರಾ, ಪ್ಯಾನಿಗೆ ಎಲ್ಲೂ ಅಂಟ್ಕೊಳ್ತಾ ಇಲ್ಲ. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋವಾಗ ಒಳ್ಳೆ ಶೈನಿಂಗ್ ಬರಲಿಕ್ಕೆ ಶುರುವಾಗುತ್ತೆ. ಅಂದರೆ ತುಪ್ಪ ಎಲ್ಲ ಅದಕ್ಕೆ ಚೆನ್ನಾಗಿ ಬೆರೆತ್ಕೊಂಡು ಒಳ್ಳೆ ಶೈನಿಂಗ್ ಬರುತ್ತೆ. ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು. ಒಂದು ಚೂರು ಅಂಟ್ಕೊಳ್ತಾ ಇಲ್ಲ ಎಲ್ಲೂ. ಈ ಒಂದು ಪ್ರಾಸೆಸ್ ನಡೀಲಿಕ್ಕೆ ಒಂದು 5ರಿಂದ 10 ನಿಮಿಷಗಳ ಸಮಯನೇ ಬೇಕಾಗುತ್ತೆ. ಈಗ ಕೊನೆಯಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ 1 ಟೇಬಲ್ ಸ್ಪೂನ್ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಎಳ್ಳು ಸಹ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಎಲ್ಲೂ ಕೈಗನ್ನೋದು ಸ್ವಲ್ಪನೂ ಅಂಟ್ಕೊಳ್ತಿಲ್ಲ. ಈಗ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಯನ್ನು ನೀವು ಕಟ್ಕೋಬೋದು. ಎಲ್ಲ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಕೈಗೆ ಒಂದು ಚೂರು ಅಂಟ್ಕೊಳ್ತೀರ ಎಷ್ಟು ಚೆನ್ನಾಗಿ ಈ ಲಡ್ಡು ಬರ್ತಾ ಇದೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ದೊಡ್ಡವರು ತಿನ್ಬೋದು, ವಯಸ್ಸಾದವರು ತಿನ್ಬೋದು, ಬೆಳೆಯೋ ಮಕ್ಕಳಿಗೂ ಸಹ ತುಂಬ ಒಳ್ಳೆಯದು. ಹಾಗೆಯೇ ನಾವು ರಾಗಿ ಹಿಟ್ಟು ಮತ್ತು ಬೆಲ್ಲವನ್ನು ಬಳಸಿದ್ದೀವಿ ಇಲ್ಲಿ. ತುಪ್ಪ ಸಹ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಪ್ಪ ಗುಡ್ ಕೊಲೆಸ್ಟ್ರಾಲ್ ಅಲ್ವಾ. ಸೊ ಹಾಗಾಗಿ ತುಪ್ಪ ಮತ್ತು ರಾಗಿ ಹಿಟ್ಟು, ಬೆಲ್ಲ ಇಷ್ಟಿದ್ರೆ ಸಾಕು, ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು ಕೇವಲ 10 ನಿಮಿಷದಲ್ಲಿ. ಈ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಿದ್ದೇನೆ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.